ಹಾಯ್ ಸ್ನೇಹಿತರೆ, ನಾನು ನಿಮ್ಮ ಮನಸ್ಸದ್ದ ಮಾತಾಡ್ತಿರೋದು. ಸ್ನೇಹಿತರೆ, ಇವತ್ತು ವಿಷಯಗಳನ್ನು ಏನಂದರೆ ಒಂದು ವಿಷಯ ಬಗ್ಗೆ ಚರ್ಚೆ ಮಾಡೋಣ. ಎಲ್ಲರಿಗೂ ಗೆಲ್ಲಬೇಕು, ಸೋಲೋದಂತೂ ಖಚಿತ. 10 ಸಲ ಸೋತ್ರೂ ಒಂದು ಸಲ ಗೆಲುವು ಅನ್ನೋದು ಎಲ್ಲರಿಗೂ ಆಸೆ ಇದ್ದೇ ಇರ್ತದೆ. ಆ ಗೆಲುವಿಗಾಗಿ ನಾವು ಏನು ಮಾಡಬೇಕಂದ್ರೆ, ಈ ಜನಗಳ ಮಧ್ಯೆ ಈ ಜನಗಳು ಹೇಗಿದ್ದಾರೆ ಅಂದರೆ, ನಿನ್ನಲ್ಲಿ ಬಂದಾಗ ನಿನ್ನ ಥರ ಮಾತಾಡ್ತಾರೆ, ಬೇರೆಯವ್ರ ಕಡೆ ಬೇರೆಯದಷ್ಟು ಮಾತಾಡ್ತಾರೆ. ಆದರೆ ಯಾರೇ ಏನೇ ಮಾತಾಡಲಿ, ನಮ್ಮ ಗುರಿ ಒಂದಿರಬೇಕು, ನಮ್ಮ ಸಕ್ಸಸ್ ಕಡೆ ಫೋಕಸ್ ಇರಬೇಕು. ಅದೇ ನಮಗೆ ನಿಜವಾದ ಯಶಸ್ಸಿಗೆ ದಾರಿ. ಸ್ನೇಹಿತರೆ, ಭಾಳಷ್ಟು ಜನ ಅಂದ್ಕೊಂತಾರೆ, ಆದರೆ ಸಾಧಿಸೋಕ್ಕಾಗಲ್ಲ, ಫೇಲ್ಯೂರ್ ಆಗ್ತಾರೆ. ಫೇಲ್ಯೂರ್ ಆದ ಕಾರಣ ಯಾರು? ನಾವೇ. ನಮ್ಗೆ ಯಾರು ಹೆಲ್ಪ್ ಮಾಡ್ತಾರೋ ಅವರೇ ನಮಗೆ ದೇವರು. ನಮ್ಗೆ ಯಾರು ಹೆಲ್ಪ್ ಮಾಡೋದಿಲ್ಲೋ ಅವರೇ ನಮಗೆ ಸ್ನೇಹಿತರು, ಬಂಧು ಬಳಗ ಎಲ್ಲರೂ. ಆಗಿದ್ದೆಲ್ಲ ಒಳ್ಳೇದಕ್ಕಾಗಲಿ ಅಂತಲೇ ಹೋಗಬೇಕು ಜೀವನದಲ್ಲಿ. ಯಾವುದಕ್ಕೂ ನಾವು ಬೇಜಾರಾಗಬಾರ್ದು. ನೋಡಿ, ಜೀವನ ಅನ್ನೋದು ಭಾಳ ದುಃಖಕರ ಆಗಿರ್ತದೆ. ದುಃಖಕರ ಆಗಿದ್ದರಿಂದಲೇ ಸಂತೋಷ ಹುಟ್ಟಿಕೊಂಡು ಬರುತ್ತದೆ. ಸಂತೋಷದಲ್ಲಿ ಭಾಳಷ್ಟು ಸುಖ ಕಾಣಲ್ಲ ನಾವು, ಯಾಕೆಂದರೆ ನೆಮ್ಮದಿ ಇರಲ್ಲ. ಹಾಗಾಗಿ ನಮಗೆ ನೆಮ್ಮದಿ ಬೇಕನ್ನೋದು ಪ್ರತಿಯೊಬ್ಬರಿಗೆ ಬೇಕಾಗಿರೋದು ಸಮಾಧಾನ. ನಾವು ತಾಳ್ಮೆಯಿಂದ ಇರಬೇಕು. ಪ್ರತಿ ಕೆಲಸದಲ್ಲೂ ತಾಳ್ಮೆಯಿಂದ ಕೆಲಸ ಮಾಡಿದ್ರೆ ಸಕ್ಸಸ್ ಆಗುತ್ತದೆ. ಕೆಲವರು ನಮ್ಮ ಜನ ಬೆನ್ನಿಂದೆ ಮಾತಾಡೋರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ನಮ್ಮ ಮುಂದೆ ಮಾತಾಡೋರ ಬಗ್ಗೆ ತಲೆ ಕೆಡಿಸ್ಕೊಂಡು ಅವ್ರಿಗೆ ಹೇಳ್ಬೇಕು, ನೋಡಪ್ಪ ನೀನು ಈ ಥರ ಇದೆಯಾ, ಈ ಥರ ನೋಡು ಅಂತ ಹೇಳಿ ಕೇಸ ಅವ್ರಿಗೆ ಅವ್ರ ಮುಖದ ಮುಂದೆನೇ ಹೇಳಿಬಿಡ್ಬೇಕು. ಬೆನ್ನಿಂದ ಮಾತಾಡೋ ಬಗ್ಗೆ ಕೆಲವು ಜನ ಹೇಳ್ತಾರೆ, ಬಂದು ನಿನ್ಗೆ ಹಂಗೆ ಹೇಳಿದ, ಈ ಥರ ಹೇಳಿದ, ನಿನ್ನ ಬಗ್ಗೆ ಹಂಗೆ ಹೇಳ್ದ. ಅವ್ನು ಬಂದು ನನ್ನ ಮುಂದೆ ಹೇಳಿದಲ್ವಾ, ನೀನು ಬಂದು ಹೇಳ್ತಾ ಇದೆಯಾ? ಈಗ ಫಸ್ಟ್ ಬಿಟ್ಬಿಡು. ಅವ್ನು ಹಿಂಗೆ ಹೇಳ್ದ, ನೀನು ಹಿಂಗೆ ಹೇಳ್ದ ಅಂತ ಬಿಟ್ಬಿಡು. ಫಸ್ಟು ನೀನು ಮುಂದೆ ಒಳ್ಳೆಯನಾಗಿ ಸಾಗು ಮುಂದೆ, ಅಷ್ಟೇ. ಯಾರು ಏನೇ ಏನೇ ಮಾಡ್ಕೊಳ್ಳಿ, ಏನೇ ಇರಲಿ, ಆದರೆ ನಿನ್ನ ಲೈಫು, ನಿನ್ನ ಸ್ಟೋರಿ ನಿನಗೆ ಭಾಳ ಮುಖ್ಯವಾಗಿದ್ದಿರ್ತದೆ. ನೋಡಿ, ಯಾರು ಸಾಲ ಕೊಟ್ಟರು ನಾವು ಸಾಲ ತೀರಿಸಲೇಬೇಕಾಗುತ್ತೆ. ಆದರೆ ನಾವು ಕಷ್ಟಪಡಬೇಕು. ಆ ಕಷ್ಟದಿಂದ ಬಂದಂಥ ಹಣವನ್ನು ಖರ್ಚು ಮಾಡೋದು ಹೇಗೆ, ಎಷ್ಟು ಖರ್ಚಾಗುತ್ತದೆ, ಎಷ್ಟಿಲ್ಲ ಅಂತೇಳಿ ನಾವು ಅದನ್ನು ಭಾಳ ಮಾಡ್ಕೊಂಡು ಒಂದು ಸೇವ್ ಮಾಡ್ಕೊಂಡು ಇದು ಮಾಡಬೇಕಾಗುತ್ತೆ. ಇದಕ್ಕಂದರೆ ನಾಳೆಗೋಸ್ಕರ ಎಲ್ಲರೂ ಮಾಡ್ತಿರೋದು, ನಾಳೆಗೋಸ್ಕರ. ಈ ಜೀವನ ಇರುವುದರೊಳಗೆ ಏನಾದರೂ ಒಂದು ಸಾಧನೆ ಮಾಡಬೇಕು. ಅದೇ ಒಂದು ಜೀವನ. ಯಾಕೆಂದರೆ ಭಾಳಷ್ಟು ಜನ ಅಲ್ಲಿ ಕೆಲವೊಂದು ಪ್ಲ್ಯಾನಿಂಗ್ ಇರೋದಿಲ್ಲ. ಆ ಪ್ಲ್ಯಾನಿಂಗ್ ಇರೋದಕ್ಕಾಗಿ ಫೇಲ್ಯೂರ್ ಆಗ್ತಾರೆ. ಪ್ಲ್ಯಾನಿಂಗ್ ಮಾಡ್ಕರಿ, ಒಂದು ಸಕ್ಸಸ್ ಮಾಡ್ಕೊಂಡು ನೀವು ಏನು ಅನ್ಕೊಂತೀರಿ ಅನ್ನೋದ್ರ ಬಗ್ಗೆ ಪೂರ್ತಿ ಒಂದು ನೋಟ್ಬುಕ್ಕಲ್ಲಿ ಬರ್ಕರಿ. ನೀವು ನೋಟ್ಬುಕ್ಕಲ್ಲಿ ಬರೋಕ್ಕಾಗಲಿಲ್ಲ, ನಿಮ್ಮ ಮೈಂಡಲ್ಲಿ ರಿಸೀವ್ ಮಾಡ್ಕರಿ, ಸೇವ್ ಮಾಡ್ಕರಿ. ಯಾಕಂದರೆ ಭಾಳಷ್ಟು ದಾರಿಗಳಿದ್ದಾವೆ, ಭಾಳಷ್ಟು ಒಂದು ಸಕ್ಸಸ್ ಆಗೋಕ್ಕೆ ಒಂದು ಇದಿದ್ದಾವೆ. ಒಂದೇ ಗುರಿ ಇಟ್ಕೋಬೇಕು. ಆ ಗುರಿಯಿಂದ ನಾವು 100 ದಾರಿ ಆದರೂ ಪರವಾಗಿಲ್ಲ, ಆ ಗುರಿ ನಾವು ಸಾಧನೆ ಮಾಡಬೇಕು. ಸಾಧನೆ ಮಾಡಬೇಕಾದ್ರೆ ಎಲ್ಲರೂ ಅವರವರ ಗುರಿಗೆ ತಕ್ಕಂತೆ ಅವರು ಫೋಕಸ್ ಮಾಡಬೇಕು, ಕಷ್ಟಪಡಬೇಕು, ಬೆಳಿಬೇಕು. ಸ್ನೇಹಿತರೆ, ಇನ್ನೂ ಹೆಚ್ಚಿನ ವಿಷಯಗಳನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾತಾಡ್ತೀನಿ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ.